ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಮ್ಮ ಡಾರ್ಲಿಂಗ್ ಧನು. ವೋಟಿಂಗ್ ರಿಸಲ್ಟ್ ಹೇಳಿದ್ದೆ, ವೋಟಿಂಗ್ ಅನಾಲಿಸಿಸ್ ಮಾಡಿದ್ದೆ. ಖಂಡಿತವಾಗ್ಲೂ ಅದರ ಪ್ರಕಾರವಾಗಿ ಫಸ್ಟ್ ಧನುಷ್ ಹೆಲ್ಮೆಟ್ ಆದ್ರು, ಅದಾದ್ಮೇಲೆ ರಘು ಹೆಲ್ಮೆಟ್ ಆದ್ರು, ಅದಾದ್ಮೇಲೆ ನಮ್ಮ ಕಾವ್ಯ ಅವ್ರ ಹೆಲ್ಮೆಟ್ ಆದ್ರು. ಈಗ 3 ಜನ ಇದ್ದಾರೆ. ಒಂದು ಅಶ್ವಿನಿ ಗೌಡ, ರಕ್ಷಿತಾ ಶೆಟ್ಟಿ, ಗಿಲ್ಲಿ. ಈ 3 ಜನದಲ್ಲಿ 100% ವೋಟಿಂಗ್ ತಗೊಂಡ್ರೆ ಟಾಪ್ ದ ಟಾಪ್ ಅಂತ ಹೇಳ್ಬೋದು ಗಿಲ್ಲಿ ಅವರು. ಸೆಕೆಂಡ್ ಪ್ಲೇಸ್ ಅಲ್ಲಿ ರಕ್ಷಿತಾ, ಥರ್ಡ್ ಪ್ಲೇಸ್ ಅಲ್ಲಿ ಅಶ್ವಿನಿ ಗೌಡ. ತುಂಬಾ ಜನ ಮಾತಾಡಿದ್ವಿ, ನಾನು ಕೂಡ ಹೇಳಿದ್ದೀನಿ 100% ಆಗಿ ಏನಂತ. ವೋಟಿಂಗ್ ಪ್ರಕಾರ ತಗೊಂಡ್ರೆ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗ್ತಾರೆ, ಗಿಲ್ಲಿ ವಿನ್ನರ್ ಆಗ್ತಾರೆ. ಆದ್ರೆ ಕಲರ್ಸ್ ಕನ್ನಡ ಅವ್ರು ಏನಾದ್ರು ಗಿಮಿಕ್ ಮಾಡ್ಬೋದಾ, ಹೊರಗಡೆ ಕ್ರೇಜ್ ನೋಡಿ ಏನಾದ್ರು ಬದಲಾವಣೆ ಮಾಡ್ಬೋದಾ ಅಂತ ನಾನೇ ಹೇಳಿದೀನಿ. ತುಂಬಾ ಜನ ಕೂಡ ವಿನ್ನರ್ ಅಶ್ವಿನಿ ಗೌಡ ಅಂತ ಕೂಡ ಹೇಳಿದ್ದಾರೆ. ಅದು ಕೂಡ ಕೇಳಿದ್ವಿ, ನಾನು ಕೂಡ ಹೇಳಿದ್ದೀನಿ. ಬಟ್ ವೋಟಿಂಗ್ ಅಂತ ತಗೊಂಡಾಗ ನಾನು 100% ಆಗಿ ಖಂಡಿತವಾಗ್ಲೂ ಫಸ್ಟ್ ಗಿಲ್ಲಿ, ಸೆಕೆಂಡ್ ರಕ್ಷಿತಾ, ಥರ್ಡ್ ಕಾವ್ಯ, ಫೋರ್ತ್ ಅಶ್ವಿನಿ, ಫಿಫ್ತ್ ನಮ್ಮ ರಘು, ಸಿಕ್ಸ್ ಧನು ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಧನು, ರಘು ಅವ್ರು ಹೆಲ್ಮೆಟ್ ಆಗಿದ್ದಾರೆ. ಕಾವ್ಯ ಹೆಲ್ಮೆಟ್ ಆಗ್ಬಹುದು, ಆಗ್ಬಾರ್ದಾಗಿತ್ತು, ಬಟ್ ಅಶ್ವಿನಿ ಆಗ್ಬೇಕಾಗಿತ್ತು. ಓಕೆ, ಉಳಿಸ್ಕೊಂಡಿದ್ದಾರೆ, ಡೋಂಟ್ ವರಿ, ಪ್ರಾಬ್ಲಮ್ ಇಲ್ಲ. ಏನಕ್ಕಂದ್ರೆ ಕಾವ್ಯ ಮೇಲೆ ತುಂಬಾ ಬ್ಲೇಮ್ ಬರ್ತಾ ಇತ್ತು ಹಾಗೆ ಈಗ ಅಂತ. ಬಟ್ ಈಗ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ವಿನ್ನರ್ ಯಾರು, ರನ್ನರ್ ಯಾರು. ಖಂಡಿತವಾಗ್ಲೂ ಬಿಗ್ ಬಾಸ್ ಆಗಿರ್ಬೋದು, ಕಲರ್ಸ್ ಕನ್ನಡ ಆಗಿರ್ಬೋದು, ಎಂಡಮೋನ್ ಶೈಗ್ ಆಗಿರ್ಬೋದು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಕಾರಣ ಏನ್ ಗೊತ್ತಾ, ವೋಟಿಂಗ್ಗೆ ಬೆಲೆ ಕೊಟ್ಟಿದ್ದಾರೆ. ವೋಟಿಂಗ್ಗೆ ಬೆಲೆ ಕೊಟ್ಟ ಬಿಗ್ ಬಾಸ್ 100% ವೋಟಿಂಗ್ ತಗೊಂಡ್ರೆ 200% ರಕ್ಷಿತಾ ಶೆಟ್ಟಿ ಅವರ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಿದ್ರು. 100% ನಾನು ತುಂಬಾ ಸಲ ಹೇಳಿದ್ದೀನಿ ವೋಟಿಂಗ್ ತಗೊಂಡ್ರೆ ರಕ್ಷಿತಾ ಇದ್ದಾರೆ, ಕಾಂಟ್ರಿಬ್ಯೂಷನ್ ತಗೊಂಡ್ರೆ ನಮ್ಮ ಅಶ್ವಿನಿ ಗೌಡ ಇದಾರೆ ಅಂತ. ಆದ್ರೆ ಈಗ 200% 100% ಅನ್ಕೊಳ್ಳಿ, ಅಶ್ವಿನಿ ಗೌಡ ಹೆಲ್ಮೆಟ್ ಆಗಿದ್ದಾರೆ, ಹಾಗೆ ಹೊರಗಡೆ ಬಂದಿದ್ದಾರೆ. ಇನ್ನು ಇರದೆ ಇಬ್ರು ಆಲ್ರೆಡಿ ಗೊತ್ತಿರುತ್ತೆ. ಫಸ್ಟ್ ಧನುಷ್ ಆದ್ರು, ರಘು ಆದ್ರು, ಕಾವ್ಯ ಆದ್ರು, ಈಗ ಅಶ್ವಿನಿ ಆದ್ರು, 4 ಜನ ಆದ್ರು. ಇನ್ನು ಇರೋದು ಇಬ್ರು. ಅದು ಯಾರು? ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿ. ಇವರಲ್ಲಿ ವಿನ್ನರ್ ಯಾರು, ರನ್ನರ್ ಯಾರು ಅಂತ ಕೇಳಿದ್ರೆ ನಾನು ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಗೆನೆ ಗೊತ್ತಿರುತ್ತೆ. 200% ಈ ಬಿಗ್ ಬಾಸ್ ಇರೋ ಸೀಸನ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ಯಾರು, TRP ತಂದಿದ್ಯಾರು, ಚೆನ್ನಾಗಿ ಆಡಿದ್ಯಾರು, ರೋಸ್ಟು, ಡ್ಯಾನ್ಸು, ಕಾಮಿಡಿ, ಆಮೇಲೆ ಆಂಕರಿಂಗು, ರಿಲಿಕ್ಸು, ಆಡಿದ್ದು, ಡ್ಯಾನ್ಸು, ಏನ್ ತಗೊಂತೀರಾ, ಏನ್ ಬೇಕು ನಿಮ್ಗೆ ಎಲ್ಲಾನು ಕೊಟ್ಟಿದ್ದಾನೆ. 100% ಗಿಲ್ಲಿನೇ ಈ ಸೀಸನಿನ ವಿನ್ನರ್. ಗಿಲ್ಲಿನೇ 200%, 100% ಅಲ್ಲ 200% ಗಿಲ್ಲಿನೇ ವಿನ್ನರ್. ರನ್ನರ್ ಅಪ್ ರಕ್ಷಿತಾ 100%. ಅವ್ರು ಕೂಡ ಎಫರ್ಟ್ ಆಗಿರ್ಬೋದು, ಮೇನ್ ಆಗಿ ಜನರ ಪ್ರೀತಿ, ವೀಕ್ಷಕರ ಪ್ರೀತಿ ಗಳಿಸಿದ್ದಾರೆ ನಮ್ಮ ರಕ್ಷಿತಾ ಶೆಟ್ಟಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನನೇ ಬೇಡ. ನಾನು ತುಂಬಾ ಸಲ ಹೇಳಿದ್ದೀನಿ, ವೋಟಿಂಗ್ ತಗೊಂಡ್ರೆ ರಕ್ಷಿತಾ ಅವರಿದ್ದಾರೆ, ಕಾಂಟ್ರಿಬ್ಯೂಷನ್ ಕಲರ್ಸ್ ಕೂಡ ತಗೊಂಡ್ರೆ ಅಶ್ವಿನಿ ಗೌಡ ಇದಾರೆ ಅಂತ. ಆದ್ರೆ ಅಶ್ವಿನಿ ಗೌಡ ಹೆಲ್ಮೆಟ್ ಆಗಿದ್ದಾರೆ. ಈಗ ರಕ್ಷಿತಾ ಮತ್ತು ಗಿಲ್ಲಿ ಇಬ್ಬರೇ ಇರೋದು. ಇವರಿಬ್ಬರಲ್ಲಿ ಬಂದ್ಬಿಟ್ಟು ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ಆಗ್ತಾರೆ, ವಿನ್ನರ್ ಗಿಲ್ಲಿ ನಟ ಆಗ್ತಾರೆ. ಯಾವುದೇ ಅನುಮಾನ, ಸಂದೇಹ ಏನು ಬೇಡ ಗುರು, ಸರಿನಾ? ಥ್ಯಾಂಕ್ ಯು ವೆರಿ ಮಚ್ ಕಲರ್ಸ್ ಕನ್ನಡ, ಎಂಡಮೋನ್ ಶೈನ್ ಅಂಡ್ ಬಿಗ್ ಬಾಸ್ ಟೀಮ್. ವೀಕ್ಷಕರ ಒಂದು ಓಟಿಗೆ ಬೆಲೆ ಕೊಟ್ಟು ಅದೇ ರೀತಿಯಾಗಿ ಹೆಲ್ಮೆಟ್ ಮಾಡಿದ್ರ. ಒಂದು ವಿಷಯ ಮಾತ್ರ, ಕಾವ್ಯಾಗ ಜಾಸ್ತಿ ಸ್ವಲ್ಪ ಇತ್ತು ಓಟು, ಬಟ್ ಹೆಲ್ಮೆಟ್ ಮಾಡಿದ್ರ ಅಕ್ಸೆಪ್ಟೆಡ್. ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅಕ್ಸೆಪ್ಟ್ ಕೂಡ ಮಾಡ್ತಾರೆ, ಎಕ್ಸ್ಪೆಕ್ಟ್ ಕೂಡ ಆಗಿತ್ತು. ಓಕೆ, ಡೋಂಟ್ ವೆಲ್, ನೋ ಪ್ರಾಬ್ಲಮ್ ಅನ್ಕೊಂಡಿದ್ವಿ. ಬಟ್ ಇದ್ರಲ್ಲಿ ಮಾತ್ರ ಅಶ್ವಿನಿ ಗೌಡನ 3ನೇ ಸ್ಥಾನದಲ್ಲಿ ಕೊಟ್ಟಿದ್ರ, ತುಂಬಾ ಖುಷಿನೇ. ಅವರ ಕಾಂಟ್ರಿಬ್ಯೂಷನ್ ಅವರದಿಂದ ಪಾಸಿಟಿವ್ ಆಗಿರೋ ತುಂಬಾ ಜನ, ಎಸ್ಪೆಷಲಿ ಕಾವ್ಯ, ಗಿಲ್ಲಿ, ರಕ್ಷಿತಾ, ಅವ್ರು ನೆಗೆಟಿವ್ ಆಗಿರೋ ಕಾರಣ ಇವರು ಪಾಸಿಟಿವ್ ಆಗಿರೋ ತುಂಬಾನೇ ಇದೆ. ತುಂಬಾ ಖುಷಿ ಕೂಡ ಆಯ್ತು. ವೀಕ್ಷಕರ ಒಂದು ಮನಸ್ಸಿಗೆ, ವೀಕ್ಷಕರ ಒಂದು ಮನಸ್ಥಿತಿಗೆ, ವೀಕ್ಷಕರ ಓಟಿಗೆ, ವೀಕ್ಷಕರ ಒಂದು ಎಂಕರೇಜ್ಗೆ ಬೆಲೆ ಕೊಟ್ಟು ಕೊನೆಗೂ ಗಿಲ್ಲಿನ ವಿನ್ನರ್ ಮಾಡಿದ್ರ, ನಮ್ಮ ರಕ್ಷಿತಾನ ರನ್ನರ್ ಮಾಡಿದ್ರ, ಅಶ್ವಿನಿ ಗೌಡಿಗೆ 3ನೇ ಸ್ಥಾನ ಕೊಟ್ಟಿದ್ರ, ಕಾವ್ಯಗೆ 4ನೇ ಸ್ಥಾನ ಕೊಟ್ಟಿದ್ರ. ಎಕ್ಸ್ಪೆಕ್ಟೆಡ್ ಧನು ಅವರು 6ನೇ ಸ್ಥಾನದಲ್ಲಿ ಹೋಗ್ತಾರೆ ಅನ್ಕೊಂಡಿದ್ವಿ, ಅದೇ ರೀತಿ ಹೋಗಿದ್ದಾರೆ. ಇನ್ನು ರಘು ಅವರು ಕೂಡ 5ನೇ ಸ್ಥಾನ. ಓಕೆ, ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಈ ಸೀಸನ್ ಅಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಎಸ್ಪೆಷಲಿ ಗಿಲ್ಲಿ ಅವರ ಒಂದು ಕಾಮಿಡಿ, ಮಾತು, ವ್ಯಕ್ತಿತ್ವ ಎಲ್ಲ ತಗೊಂಡ್ರೆ ಶಿ ಇಸ್ ಆಲ್ರೆಡಿ ಪರ್ಫೆಕ್ಟ್ ಅಂಡ್ ರಕ್ಷಿತಾ ಅಂಡ್ ಗಿಲ್ಲಿ ಅಂತ ಹೇಳ್ಬೋದು. ಮತ್ತೆ ನಿಮ್ಗೆ ಗಿಲ್ಲಿ ವಿನ್ ಆಗಿದ್ಕೆ ಎಷ್ಟೆಲ್ಲ ಖುಷಿ ಆಯ್ತಲ್ಲ ಅಂತ ಕಮೆಂಟ್ ಮಾಡಿ. ಇದು ಪ್ರಿಡಿಕ್ಷನ್ ಅನ್ಕೊಂತಿರೋ, ಅಪ್ಡೇಟ್ ಅನ್ಕೊಂತಿರೋ, ಇಲ್ಲ ಕನ್ಫರ್ಮ್ ವಿನ್ಸ್ ಅನ್ಕೊಂತಿರೋ, ಅದು ನಿಮ್ಮ ಇಷ್ಟ. 100% ಇದಂತೂ ಸತ್ಯ, ಸರಿನಾ? ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲೆ ಸಬ್ಸ್ಕ್ರೈಬ್ ಅಂತೂ ಮಾಡಲ್ಲ ಅನ್ಸುತ್ತೆ ನನಗೆ. ಏನಕ್ಕಂದ್ರೆ ನಮ್ಮ ಬಿಗ್ ಬಾಸ್ ಮುಗಿತಲ್ಲ, ಇನ್ನೇನು ಗುರು ಸಬ್ಸ್ಕ್ರೈಬ್ ಮಾಡ್ತೀರಾ ನೀವು, ಅಲ್ವಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಪೋರ್ಟ್ ಮಾಡಿದ್ರ ತುಂಬಾ ಖುಷಿ ಆಯ್ತು ನೀವು ಸಪೋರ್ಟ್ ಮಾಡಿರೋದಕ್ಕೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಬೇರೆ ವಿಡಿಯೋ ಬರುತ್ತೆ ನಮ್ಮ ಚಾನಲಿಂದ. ದಯವಿಟ್ಟು ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ